ಇನ್ನು ಸಭಾಪತಿ ಸ್ಥಾನಕ್ಕೆ ಈಗಾಗಲೇ ಬಸವರಾಜ ಹೊರಟ್ಟಿಯವರು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಮಾತನಾಡ್ತಾ ಅವರು ಆಗಸ್ಟ್ 14ನೇ ತಾರೀಕಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ ಏಕಾಏಕಿ ಇವತ್ತೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೊರಟ್ಟಿ ರಾಜೀನಾಮೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಗೂಂಡಾಗಿರಿ ಮಾಡಿ ಬಲವಂತವಾಗಿ ರಾಜೀನಾಮೆ ಕೊಡಿಸಿದ್ದಾರೆ. ಇಂಥ ಘಟನೆ ರಾಜ್ಯ ರಾಜಕೀಯದಲ್ಲಿ ಹಿಂದೆ ಯಾವತ್ತೂ ಕೂಡ ನಡೆದಿಲ್ಲ. ಕರ್ನಾಟಕದ ರಾಜಕೀಯ ಇತಿಹಾಸಕ್ಕೆ ಇದೊಂದು ರೀತಿ ದೊಡ್ಡ ಕಳಂಕ. ಅವ್ರನ್ನ ಬಲವಂತ ಮಾಡಿ ರಾಜೀನಾಮೆ ಕೊಡಿಸಿದ್ದಾರೆ. ಒಂದು ತಂಡ ಕಟ್ಕೊಂಡು ಹೋಗಿ ಅವ್ರನ್ನ ಹೆದರಿಸಿ ಬೆದರಿಸಿ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಹಿಂದೆಂದೂ ನಡೆಯದ ರೀತಿಯಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದು. ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟರ್ಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈಗ ಮತ್ತೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದರೆ ಗೂಂಡಾ ಸರ್ಕಾರ, ಈ ಗೂಂಡಾಗಿರಿಯನ್ನು ಮಾಡಿ ಇವತ್ತು ಸಭಾಪತಿಯವರ ರಾಜೀನಾಮೆ ಪಡೆದಿರೋದು ಶೋಭೆ ಅಲ್ಲ. ಬೆಳಗ್ಗೆನೂ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ. 4 ಗಂಟೆಗೆ ನಮ್ಮ ಮುಖಂಡರ ಸಭೆ ಇದೆ, ಅದಾದಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳಿದೆ. ಆಯಿತು, ತಿಳಿಸಿ, ಅದಾದಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. 14ನೇ ತಾರೀಕು ನಾನು ಸದನಕ್ಕೆ ಬಂದು ಸದನದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವ್ಯಕ್ತ ಮಾಡಿದ್ದಾರೆ. ಏಕಾಏಕಿ ಹಿಂಗೆ ನುಗ್ಗಿ ಮಾಡಿರೋದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರ, ಗೂಂಡಾ ಸರ್ಕಾರ ನಡೀತಾ ಇದೆ. ಇವತ್ತು ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಅಂತೂ ಕೊಟ್ಟಿದ್ದಾರೆ. ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ರಾಜೀನಾಮೆ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಇವತ್ತು ಕೊಟ್ಟಿದ್ದೀನಿ ಅಂತ ಹೇಳಿ ರಾಜೀನಾಮೆ ಬಳಿಕ ಬಸವರಾಜ ಹೊರಟ್ಟಿಯವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಪ್ರತಿನಿಧಿ ಹರೀಶ್ ಜೊತೆಗೆ ಮಾತನಾಡಿದ್ರು ಬಸವರಾಜ ಹೊರಟ್ಟಿಯವರು. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಡ್ತೀನಿ 14ನೇ ತಾರೀಕು ಅಂತ ಹೇಳಿದರು. ಆದರೆ ದಿಢೀರ್ ಅಂತ ಇವತ್ತೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರಿ, ಇಂತಹ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ಅಂತ ಸರ್ ಗೊತ್ತಿಲ್ಲ. ನಾನು ಇಲ್ಲಿ ಕುತ್ಕೊಂಡಿದ್ದೆ, ಚೀಫ್ ಮಿನಿಸ್ಟರು, ಅವರು ಅಧ್ಯಕ್ಷರು ಬೇರೆ ಬೇರೆ ಎಲ್ಲ ಬಂದು ರಾಜೀನಾಮೆ ಕೊಡಿ ಇನ್ನೊಂದು ಕೊಡಿ ಅಂದರು. 14ನೇ ತಾರೀಕು ಕೊಡೋದು ನಾನು ಅನೌನ್ಸ್ ಮಾಡೀನಿ, ಅಲ್ಲೇ ಕೊಡ್ತೀನಿ ಸದನದಲ್ಲಿ ಅಂತ ಹೇಳಿದೆ. ಅವರಿಲ್ಲ, ಇಲ್ಲೇ ಇನ್ನೂ ಈಗ ಕೊಡಬೇಕು ಅಂದರು. ಮತ್ತೇನು ಮಾಡೋಕ್ಕೆ ಅನಿವಾರ್ಯ ಕೊಟ್ಟೆ ರಾಜೀನಾಮೆ. ಸರ್, ಈಗ ನೀವು ಮುಖ್ಯಮಂತ್ರಿ ಮನೆಗೆ ಹೋಗಿದ್ರಿ, ಕೆಪಿಸಿಸಿ ಅಧ್ಯಕ್ಷರು ನಿಮ್ಮನ್ನು ಭೇಟಿಯಾಗಿದ್ರು, ನೀವು ಹೇಳಿದ್ರಿ ಅವರಿಗೆ 14ನೇ ತಾರೀಕು ಕೊಡ್ತೀನಿ ಅಂತ. ಮತ್ತೆ ಇಷ್ಟು ಆತರ ಯಾಕೆ ಮಾಡಿದ್ರು ಅಂತ, ಇವತ್ತೇ ರಾಜೀನಾಮೆ ಬೇಕು ಅಂತ ಯಾಕೆ ಆತರ ಮಾಡಿದ್ರು? ನನಗೆ ಯಾಕೆ ಮಾಡಿದ್ರು ಗೊತ್ತಿಲ್ಲ. ನನಗೂ ಅದೊಂದು ಸ್ವಲ್ಪ ಬೇಸರ ಆಯ್ತು. ಯಾಕೆ ಕೇಳಿದ್ರು ಅನ್ನೋದು ನನಗೆ ಅರ್ಥ ಆಗೋದು. ಕೊಡ್ತೀನಿ ಅಂತೇಳಿ ನಿಮ್ಮ ಮಾಧ್ಯಮದಾಗ ಹೇಳಿದ್ನಿ, ಎಲ್ಲ ಕಡೆ ಬಂದಿತ್ತು. ಮತ್ತು ಇವತ್ತು ರಾಜೀನಾಮೆ ಬೇಕಂದ್ರು, ಮತ್ತು ಅನಿವಾರ್ಯವಾಗಿ ನಾನು ಕೊಟ್ಟೆ. ಮತ್ತು ಇವತ್ತು ನಿಮ್ಮ ಕಚೇರಿಗೆ CM ಕೂಡ ಬಂದಿದ್ರು, ಕೆಪಿಸಿಸಿ ಅಧ್ಯಕ್ಷರು ಕೂಡ ಬಂದಿದ್ರು. ಏನು ಹೆಚ್ಚು ಒತ್ತಡ ಹೇರಿದ್ರು ನಿಮ್ಮ ಮೇಲೆ, ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಏನಂತ? ಕೊಡಲೇಬೇಕಲ್ಲ, ರಾಜೀನಾಮೆ ಕೊಡಂದ್ರು ನಾನು ಕೊಟ್ಬಿಟ್ಟೆ. ಇಷ್ಟ ಏನು ನಾನು ಮಾತಾಡೋಕೆ ಹೋಗಲಿಲ್ಲ. 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿಲ್ಲ ಅಂದೆ. ಇಲ್ಲ, ಈಗ ಕೊಡ್ರಿ ಅಂದರು, ಕೊಟ್ಟೆ. ಏನು ಒತ್ತಡನೂ ಇಲ್ಲ, ನಾನು ಏನು ಮಾತಾಡಲಿಲ್ಲ. ಹೆಂಗೆ ಕೊಡೋದಿತ್ತು ಕೊಟ್ಟಿನಿ, ಆವಾಗ ಕೊಡೋದು ಇವಾಗ ಕೊಟ್ಟಿನಿ ಇಷ್ಟು. ಮತ್ತು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು ಅಂತ ಬೇರೆ ಇದ್ದಾರೆ, ಅವೆಲ್ಲ ಯಾಕೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ನಿರ್ಧಾರ ಮಾಡಿದ್ರು? ನಾನು ಇದನ್ನೆಲ್ಲ ಅದನ್ನು 14ಕ್ಕೆ ಹೇಳೋದು. 14ಕ್ಕೆ ಅಂದ್ರೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವತ್ತೇ ಹೇಳಿ ನಾನು. ಅದು ಚರ್ಚೆ ಮಾಡಬಾರ್ದು, ಕಾರಣ ಅದನ್ನು ಬೆಳೆಸಬಾರ್ದು ಅನ್ನೋದಕ್ಕೆ 14ನೇ ತಾರೀಕು ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ರಾಜೀನಾಮೆ ಕೊಡುವಂತ ಅದನ್ನು ತೀರ್ಮಾನ ಮಾಡಿದ್ದೆ. ದಿಢೀರ್ನ ಇವತ್ತು ಕೇಳಿದ್ರು ಕೊಟ್ಟಿನಿ ಇಷ್ಟು. ಈ ಮಧ್ಯೆ ಬಿಜೆಪಿ ನಾಯಕರುಗಳು ಕೂಡ ನಿಮ್ಮನ್ನು ಭೇಟಿ ಮಾಡಿದ್ರು. ಹೊರಟ್ಟಿಯವರೇ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ಸದನದಲ್ಲಿ ಚರ್ಚೆ ಆಗಲಿ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಮತ್ತು AICCಯಿಂದ ಸಭಾಧ್ಯಕ್ಷರ ನೇಮಕದ ಆದೇಶವನ್ನು ಲೆಟರ್ನ ಕಳಿಸ್ತಾರೆ, ಉಪಸಭಾಪತಿಗಳ ಲೆಟರ್ನ ಕಳಿಸ್ತಾರೆ, ಅಂದರೆ ನೇಮಕ ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಿತ್ತು. ನೀವು ಆ ಸಂದರ್ಭದಲ್ಲಿ ನೀವು ಸಭಾಪತಿಗಳಾಗಿ ಇರಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರು ಹೇಳ್ತಿದ್ರು. ಏನು ಮಾಡಾಗತ್ತೆ, ಅನಿವಾರ್ಯ ಒಂದೊಂದು ಸರಿ ಬರ್ತಾವೆ. ಈ ಪರಿಸ್ಥಿತಿ ನಿರ್ಮಾಣ ಆದಕ್ಕೆ ಅದು ಏನು ಮಾಡೋಕ್ಕೆ ಬರಲಿಲ್ಲ. ನಮ್ಮ BMI ಕಂಟ್ರೋಲ್ ಹೋಯ್ತು, ಅದಕ್ಕೆ ನಾವು ಸುಮ್ಮನೆ ಕೊಟ್ಟು. ಈಗ ರಾಜೀನಾಮೆಯನ್ನು ಕೊಟ್ಟಿದ್ದೀರಿ ಸರ್, ಮುಂದೇನು ಸರ್? ಈಗ ನೀವು ಮುಂದೇನು ಮಾಮೂಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಐತಿ, ನಮ್ಮದು 4 ಜಿಲ್ಲೆ ಅದಾವೆ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ. ಕೆಲಸ ಮಾಡ್ತೀನಿ, ಇರ್ತೀನಿ, ಸದನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಜೊತೆ ಏನಾರು ಮಾತಾಡಿದ್ರು ಸರ್ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆಗೆ? ನಿಮ್ಮ ಆತ್ಮೀಯರು, ನಿಮ್ಮ ಸಮಕಾಲೀನರು ಕೇಳೀನಿ, ಹಿಂಗೆ ರಾಜೀನಾಮೆ ಕೇಳ್ಯಾರಂದೆ, ರಾಜೀನಾಮೆ ಕೊಡಂದಾರ ಮುಖ್ಯಮಂತ್ರಿ ಅಂತ. ಆಯ್ತು, ಕೊಟ್ಬಿಡು ಅಂತ ಹೇಳಿದ್ರು, ಕೊಟ್ಟು. ಇದು ಬಸವರಾಜ ಹೊರಟ್ಟಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.